Welcome to my channel. Hi guys! How I love being a woman. ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ. ಸಾಂಬಾರು ಮಾಡೋ ಮುಂಚೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಸ್ವಲ್ಪ ಮೇಯ್ನಾಗಿ ಎತ್ತಿಟ್ಕೊಳ್ಳೋಣ. ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೇಳೆ ಇಟ್ಕೊಳ್ಳೋಣ, ಟೊಮ್ಯಾಟೊ, ಧನಿಯಾ, ಗರಂ ಮಸಾಲ, ಟರ್ಮರಿಕ್ ಪೌಡರ್, ಜೀರಾ ತೊಗೊಳ್ಳೋಣ, ಹುಣಸೆ ಸ್ವಲ್ಪ ತೊಗೊಳ್ಳೋಣ, 1 ಕಪ್ ಕಾಯಿ ತೊಗೊಳ್ಳೋಣ, 1 ಕಪ್ ಈರುಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಚಿಕ್ಕ ಕುಕ್ಕರ್ ತೊಗೊಳ್ಳಿ. ಅದಕ್ಕೆ 1-2 ಗ್ಲಾಸ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಅದೇ ನೀರಿಗೆ ನೀವು ಬೇಳೆ, ನಿಮಗೆ ಒಂದು ಅಂದಾಜಿಗೆ ಆಗೋಷ್ಟು ಬೇಳೆ, ಗೊತ್ತಾಗಿಲ್ಲ ಅಂದರೆ ಒಂದು 1/2 ಕಪ್ ಆದರೂ ಇಟ್ಕೊಳ್ಳಿ. ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ, ಸಾಲ್ಟ್, ಟರ್ಮರಿಕ್ ಪೌಡರ್ ಕೂಡ ಒಂದು ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಇದಕ್ಕೆ ಕರಿಬೇವು ಕೂಡ ಹಾಕಿ ಕ್ಲೋಸ್ ಮಾಡಿ ಒಂದು 5 to 6 ವಿಷಲ್ಸ್ ತಗೊಳ್ಬೋದು. ಈಗ ಮಿಕ್ಸರ್ ಜಾರ್ಗೆ 6 to 7 ಮೆಣಸನ್ನು ಹಾಕ್ಕೊಳ್ಳೋಣ, ಒಂದು 6 to 7. ಕಾಯಿ ಏನು 1 ಕಪ್ ತೊಗೊಂಡಿದ್ವಲ್ಲ, ಕಾಯಿ ಹಾಕ್ಕೊಳ್ಳೋಣ. ಹುಳಿ, ಶುಂಠಿ ಬೆಳ್ಳುಳ್ಳಿ ನೀವು ಬೇಕಂದರೆ ಪೇಸ್ಟು ಹಾಕೋಬೋದು, ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಜೀರಾ ಚೂರು ಹಾಕ್ಕೊಳ್ಳಿ. ಒಂದು 1/4 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ. ನೀಟಾಗಿ ಮಸಾಲೆಗೆ ಮಿಕ್ಸ್ ಆಗುತ್ತೆ ಅಂತ. ಅದಕ್ಕೆ 1/2 ಕಪ್ ವಾಟರ್ನ ಆ್ಯಡ್ ಮಾಡಿ ನೀಟಾಗಿ ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ಮತ್ತೆ ಒಂದು 1/2 ವಾಟರ್ನ ಆ್ಯಡ್ ಮಾಡಿ ನೀಟಾಗಿ ಪೇಸ್ಟ್ ಥರ ಕ್ಲೀನ್ ಪೇಸ್ಟಾಗಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಪೇಸ್ಟಾಗಿ ಕ್ಲೀನಾಗಿ ಇರಬೇಕು. ಈಗ ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದೇ ಬೇಳೆ ಜೊತೆಗೆ ತರಕಾರಿನೂ ಹಾಕಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಬಾಯ್ಲ್ ಆಗ್ತಾ ಇರಲಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಸಾಂಬಾರು ಪಾತ್ರೆ ತೊಗೊಳ್ಳೋಣ. ಸಾಂಬಾರು ಪಾತ್ರೆ ತೊಗೊಂಡು ಅದಕ್ಕೆ 3 ಸ್ಪೂನ್ ಆಯಿಲ್ ಆ್ಯಡ್ ಮಾಡೋಣ. ಲೋ ಫ್ಲೇಮಲ್ಲಿ ಇರಲಿ. 3 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ, ಅದಾದಮೇಲೆ ನೀವು ಅದಕ್ಕೆ ಆನಿಯನ್ ಹಾಕಿ ಲೈಟ್ ಫ್ಲೇಮಲ್ಲೇ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಆನಿಯನ್ ಫ್ರೈ ಆದಮೇಲೆ ನೀವು ಬೇಕಂದರೆ ಮತ್ತೆ ಅದಕ್ಕೆ 1/2 ಸ್ಪೂನ್ ನೀವು ಗರಂ ಮಸಾಲ, 1/2 ಸ್ಪೂನ್ ಧನಿಯಾ ಪೌಡರ್, ಪೆಪ್ಪರ್ ಪೌಡರ್ 1/2 ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಸೋಂಪು ಇದ್ದರೆ ನೀವೇನಾದರೂ ಸೋಂಪು ತಿನ್ನೋರಾಗಿದ್ದರೆ ಸೋಂಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಮಾಡ್ತಾಯಿಲ್ಲ. ಕ್ಲೀನಾಗೆ ಫ್ರೈ ಆಗಬೇಕು. ಕ್ಲೀನಾಗಿ ಒಂದು 10 ಮಿನಿಟ್ಸ್ ಫ್ರೈ ಆದಮೇಲೆ ನೀವು ಅದಕ್ಕೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಪೇಸ್ಟ್ ಥರ ಇತ್ತಲ್ವ, ಅದನ್ನು ನಾವೀಗ ಸ್ವಲ್ಪ ಲೈಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ವಾಟರ್ ಕನ್ಸಿಸ್ಟೆಂಟ್ ಇಟ್ಕೊಂಡು ಅದನ್ನು ನೀವು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅದು ಬಾಯ್ಲ್ ಆಗ್ತಿದ್ದಾಗಲೇ ನೀವು ಏನು ನಾವು ವೆಜಿಟೇಬಲ್ಸು ಬೇಳೆನೆಲ್ಲ ಒಂದು ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ತೆಗೆದು ಈ ಪಾತ್ರೆಗೆ ಹಾಕಬೇಕಾಗತ್ತೆ. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಸ್ವಲ್ಪ ಕಲ್ಲುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಹೋಟೆಲ್ ಸ್ಟೈಲಲ್ಲಿ ನನಗೆ ಗಮ್ ಅಂತ ಅದೊಂದು ಸ್ಮೆಲ್ ಬರ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.